ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ತಡಲಿ, ಧಾರವಾಡ ಪ್ರತಿನಿಧಿ. ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆಯ ಕುರಿತು ಬಹುಶಃ ಒಂದು ಇಲ್ಲಿ ನುಡಿದಿತ್ತು. ಈ ವಿಚಾರವಾಗಿ ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಹೌದು, ಆಧುನಿಕವಾಗಿ ನಾವು ಎಷ್ಟೇ ಮುಂದುವರೆದು ಬಂದರೂ ಕೂಡ ನಮ್ಮ ಹಿರಿಯರು ನಡೆದುಕೊಂಡಂಥ ಸಂಪ್ರದಾಯ ಇರಬಹುದು, ಪದ್ಧತಿಗಳನ್ನ ಇಂದಿಗೂ ಕೂಡ ನಂಬ್ತಾ ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಹಲವಾರು ಸಾಕ್ಷಿಗಳು ಕೂಡ ನಮ್ಮ ಎದುರಿಗೆ ನಡೆದಂಥ ಘಟನೆಗಳು ಕೂಡ ಇವೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖವಾಗಿ ಏನಂತಂದರೆ, ಕಳೆದ 200 ವರ್ಷಗಳ ಹಿಂದೆ ನಡೆದುಕೊಳ್ಳುವಂಥ ಗೊಂಬೆ ಭವಿಷ್ಯ ಇಂದಿಗೂ ಕೂಡ ಸುತ್ತಮುತ್ತಲಿನ ಜನರಿಗೂ ಕೂಡ ಒಂದು ಭವಿಷ್ಯ ನೀಡುವ ಮೂಲಕ ಅಚ್ಚರಿಯನ್ನು ಕೂಡ ಬೆಳೆಸಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ, ಧಾರವಾಡ ಜಿಲ್ಲೆಯ ಬೆಟಗೇರಿ ಗ್ರಾಮದ ಪಕ್ಕದ ಗ್ರಾಮದಲ್ಲಿರುವಂಥ ಹನುಮನಕೊಪ್ಪ ಗ್ರಾಮದಲ್ಲಿ ಬಳ್ಳಿ ನಡೆಯುವಂಥ ಒಂದು ಘಟನೆ ಮತ್ತು ಸಂಪ್ರದಾಯ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಇದೇ ವರ್ಷದ ಯುಗಾದಿಯ ದಿನದಂದು ರಾತ್ರಿ ಏನಂತಂದರೆ, ಆ ಹಳ್ಳದ ದಡದ ಮೇಲೆ ಏನಂತಂದರೆ 4 ಗೊಂಬೆಗಳನ್ನು ಮಾಡ್ತಾರೆ. ಗೊಂಬೆಗಳಿಗೆ ಒಂದೊಂದು ರಾಜ್ಯದ ನಾಯಕರ ಬದುಕು, ರಾಜಕೀಯ ನಾಯಕರ ಬಗ್ಗೆ ಹೆಸರಿಟ್ಟು ಆ ಗೊಂಬೆಗಳನ್ನ ನಿರ್ಮಾಣ ಮಾಡ್ತಾರೆ, ಅಲ್ಲಿ ಇಡ್ತಾರೆ. ಜೊತೆಗೆ ಏನಂತಂದರೆ, ರಾಜ್ಯ ನಾಯಕರ ಜೊತೆಗೆ ಏನಂತಂದರೆ ರಾಷ್ಟ್ರ ನಾಯಕರದ ಗೊಂಬೆಗಳನ್ನು ಕೂಡ ನಿರ್ಮಾಣ ಮಾಡಿ ಇಟ್ಟಿರ್ತಾರೆ. ಇದರ ಜೊತೆಗೆ ಏನಂತಂದರೆ, ರಾಜಕೀಯ ನಾಯಕರ ಭವಿಷ್ಯ ಒಂದು ಕಡೆ ಆದರೆ, ರೈತರಿಗೆ ಬೇಕಾದಂಥ ಅವಶ್ಯಕವಾದಂಥ ಮುಂಗಾರು ಬೆಳೆ ಇರ್ಬೋದು, ಹಿಂಗಾರು ಬೆಳೆ ಇರ್ಬೋದು, ಮತ್ತು ಮಳೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೂ ಕೂಡ ಅಂತಂದರೆ ಆ ಭವಿಷ್ಯವನ್ನು ಕೇಳೋಕ್ಕೆ ಸಜ್ಜಾಗಿರ್ತಾರೆ. ಇದಕ್ಕೆ ಪದ್ಧತಿ ಏನಂತಂದರೆ, ಗೊಂಬೆಗಳ ನಿರ್ಮಾಣ ಮಾಡಿದಂಥ ಸ್ಥಳದಲ್ಲಿ ಎಕ್ಕಿ ಗಿಡದ ಎಲೆಯಲ್ಲಿ ಪ್ರತಿಯೊಂದು ಬೆಳೆಗಳ ಕಾಳುಗಳನ್ನು ಅಲ್ಲಿ ಆ ಎಲೆಗಳಲ್ಲಿ ಹಾಕಿ ಇಡ್ತಾರೆ. ಯಾಕಂತಂದರೆ, ಮುಂಗಾರಿಗೆ ಸಂಬಂಧಪಟ್ಟಂಥ ಬೆಳೆಗಳ ಸಂಪೂರ್ಣ ಬೆಳೆಗಳ ಕಾಳುಗಳನ್ನು ಒಂದೊಂದು ಎಲೆಗಳಲ್ಲಿ ಆ ಕಾಳುಗಳನ್ನು ಹಾಕಿರ್ತಾರೆ. ಜೊತೆಗೆ ಹಿಂಗಾರಿಗೆ ಸಂಬಂಧಪಟ್ಟಂಥ ಕಾಳುಗಳನ್ನು ತೆಗೆದುಕೊಂಡು ಆ ಎಲೆಗಳಲ್ಲಿ ಹಾಕಿಟ್ಟು ಒಂದರ ಎಲೆಗಳ ಮೇಲೆ ಇನ್ನೊಂದು ಎಲೆಯನ್ನು ಹಾಕಿ ಮುಚ್ಚಿಡ್ತಾರೆ. ಆ ಮಧ್ಯರಾತ್ರಿ ಎಲ್ಲ ಸಿದ್ಧತೆಯನ್ನು ರೆಡಿಯನ್ನು ಮಾಡಿ ಇಟ್ಟು ಬಂದಿರ್ತಾರೆ. ಜೊತೆಗೆ ಏನಂತಂದರೆ, ಬೆಳಗಿನ ಜಾವ ನಸಿಕಿನ ಜಾವ ಎಲ್ಲ ಹಿರಿಯರು ಏನಂತಾರೆ ಗ್ರಾಮಸ್ಥರು ಕೂಡ ಅಲ್ಲಿ ಸ್ಪಾಟಿಗೆ ಹೋಗಿ ನೋಡಿದಾಗ ಅಲ್ಲಿ ಏನಂತಂದರೆ ಅಚ್ಚರಿ ಕಂಡಿರುತ್ತೆ. ಯಾಕಂದರೆ, ಗೊಂಬೆ ಭವಿಷ್ಯ 1 ವರ್ಷಗಳ ಕಾಲ ನಡೆಯುವಂಥ ಎಲ್ಲ ಘಟನೆ ಇರ್ಬೋದು, ಜೊತೆಗೆ ಮಳೆ ಬೆಳೆಗಳ ಸಂಪೂರ್ಣ ಮಾಹಿತಿಯನ್ನು ಒಂದೇ ರಾತ್ರಿಯಲ್ಲಿ ಕೂಡ ನುಡಿದಿರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಆಗಿರೋದು ಸತ್ಯ ನಡೆದಂಥ ಘಟನೆಗಳು ಕೂಡ ಇದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಈಗಾಗಲೇ ಏನಂತಂದರೆ, ಮುಂಗಾರಿನಲ್ಲಿ ಬೆಳೆದಂಥ ಬೆಳೆ ಯಾವುದು ಬೆಳೆಯುತ್ತೆ, ಉತ್ತಮವಾಗಿ ಫಲ ಯಾವುದು ಕೊಡುತ್ತೆ ಎಂಬುದಕ್ಕೆ ಆ ಎಲೆಗಳಲ್ಲಿ ಇಟ್ಟಂಥ ಕಾಳುಗಳು ಮೊಳಕೆ ಹೊಡೆದ್ರೆ ಆ ವರ್ಷದಲ್ಲಿ ಆ ಬೆಳೆ ಸಂಪೂರ್ಣವಾಗಿ ಉತ್ತಮವಾಗಿ ಬರುತ್ತೆ ಎಂಬ ಮುನ್ಸೂಚನೆಯನ್ನು ನೀಡುತ್ತೆ, ಭವಿಷ್ಯವನ್ನು ನುಡಿದಿರುತ್ತೆ. ಅದೇ ರೀತಿಯಾಗಿ ಏನಂತಂದರೆ, ಬೆಳೆಗೆ ಸಂಬಂಧಪಟ್ಟಂಥ ಒಂದು ಕಡೆ ಆದರೆ, ಇನ್ನೊಂದು ರಾಜಕೀಯ ನಾಯಕರ ಭವಿಷ್ಯ ಅಂತಂದರೆ ಆಯಾ ಗೊಂಬೆಗಳ ಹೆಸರಿಟ್ಟಿರ್ತಾರೆ. ರಾಜ್ಯದ ರಾಜಕೀಯ ನಾಯಕರಿರ್ಬೋದು, ಜೊತೆಗೆ ರಾಷ್ಟ್ರ ನಾಯಕರ ಹೆಸರುಗಳನ್ನು ಇಟ್ಟಂಥ ಗೊಂಬೆಗೆ ಯಾವುದೇ ರೀತಿಯಾದ ಧಕ್ಕೆ ಆದರೆ ಆ ಸಂಬಂಧಪಟ್ಟಂಥ ರಾಜ್ಯದ ನಾಯಕರುಗಳಿಗೆ ಒಂದು ಏನಂತಂದರೆ ಕೆಟ್ಟದಾಗತ್ತೆ, ಸಂಕಷ್ಟ ಎದುರಾಗುತ್ತೆ ಎಂಬ ಮುನ್ಸೂಚನೆಯನ್ನು ನೀಡುತ್ತೆ. ಜೊತೆಗೆ ಅಂತಂದರೆ, ರಾಷ್ಟ್ರದ ನಾಯಕರೊಂದಿಗೆ ರಾಜ್ಯ ನಾಯಕರದ ಗೊಂಬೆಗಳಿಗೆ ಪೆಟ್ಟಾದರೆ ಈ ರೀತಿ ಇದ್ದರೆ, ಇನ್ನು ಯಾವುದೇ ರೀತಿಯಂಥ ಗೊಂಬೆಗೆ ಪೆಟ್ಟಾಗದೇ ಇದ್ದರೆ ಅಲ್ಲಿರುವಂಥ ರಾಜಕೀಯ ನಾಯಕರಿಗೆ ಯಾವುದೇ ರೀತಿಯ ಸಂಕಷ್ಟಗಳು ಏನೂ ಎದುರಾಗಲ್ಲ ಎಂಬುದು ಕೂಡ ಮುನ್ಸೂಚನೆ ನೀಡುತ್ತೆ. ಅದೇ ರೀತಿಯಾಗಿ ಏನಂತಂದರೆ, ಈ ವರ್ಷ ನಡೆದಂಥ ಗೊಂಬೆ ಭವಿಷ್ಯದಲ್ಲಿ ಕರ್ನಾಟಕದ ರಾಜ್ಯದ ಗೊಂಬೆಗೆ ಪೆಟ್ಟಾಗಿತ್ತು. ಈ ಪೆಟ್ಟಾದಂಥ ಸಂದರ್ಭದಲ್ಲಿ ಏನಂತಾರೆ, ರಾಜ್ಯದ ರಾಜಕಾರಣದಲ್ಲಿ ಬದಲಾವಣೆ ಇರ್ಬೋದು, ಅಥವಾ ರಾಜಕೀಯ ನಾಯಕರಿಗೆ ಸಂಕಷ್ಟ ಎದುರಾಗುತ್ತೆ ಎಂಬ ಮುನ್ಸೂಚನೆಯನ್ನು ಈ ಗೊಂಬೆ ಭವಿಷ್ಯ ನಡೆದಿತ್ತು. ಅದೇ ರೀತಿಯಾಗಿರಂತಂದರೆ, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ವರ್ಷ ಏನಂತಂದರೆ ಯುಗಾದಿ ನಂತರ ನಡೆದಂಥ ಈ ಬದಲಾವಣೆ ಈ ಒಂದು ಸಾಕ್ಷಿಯಾಗಿದೆ. ಏನಂತ ಈಗಾಗಲೇ ಕೂಡ ಸಿದ್ದರಾಮಯ್ಯನವರು ಕೂಡ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಕೂಡ ಒಂದು ಈ ಭವಿಷ್ಯಕ್ಕೂ ಕೂಡ ಸತ್ಯ ಎಂಬುದಕ್ಕೂ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಸುತ್ತಮುತ್ತಲ ಜನರಲ್ಲೂ ಕೂಡ ಅಚ್ಚರಿ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂತಂದರೆ, ಈ ಮೊದಲು ಕೂಡ ಏನಂತಂದರೆ ಯಡಿಯೂರಪ್ಪನವರು ಕೂಡ ಸಿಎಂ ಇದ್ದಂಥ ಸಂದರ್ಭದಲ್ಲೂ ಇದೇ ಗೊಂಬೆ ಒಂದು ಭವಿಷ್ಯವನ್ನು ನಡೆದಿದೆ. ಆ ಸಂದರ್ಭದಲ್ಲೂ ಕೂಡ ಸಿಎಂ ಆಗಿದ್ದಂಥ ಯಡಿಯೂರಪ್ಪನವರ ಕರ್ನಾಟಕದ ಗೊಂಬೆಗೆ ಪೆಟ್ಟಾಗಿತ್ತು. ಅದೇ ಸಂದರ್ಭದಲ್ಲೂ ಕೂಡ ಏನಂತಂದರೆ, ಯಡಿಯೂರಪ್ಪನವರು ಕೂಡ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇದೇ ರೀತಿಯಾಗಿ ಹಲವಾರು ಘಟನೆಗಳು, ಇಂದಿರಾ ಗಾಂಧಿಯವರು ಕೂಡ ಮರಣ ಹೊಂದಿದಂಥ ಸಂದರ್ಭದಲ್ಲೂ ಕೂಡ ರಾಷ್ಟ್ರ ರಾಜಕೀಯ ನಾಯಕರ ಗೊಂಬೆಗೆ ಪೆಟ್ಟಾಗಿತ್ತು ಎಂಬ ಹೇಳಿಕೆಯನ್ನು ಕೂಡ ಸ್ಥಳೀಯರು ಹೇಳುವ ಮಟ್ಟಿಗೆ ಈ ಒಂದು ಗೊಂಬೆ ಭವಿಷ್ಯವನ್ನು ನಂಬಿದ್ದಾರೆ ಅಂತ ಹೇಳಿದ್ರು. ಈ ವಿಚಾರ ಆಗಿ ಅಲ್ಲಿಯ ಹಿರಿಯರು ಗ್ರಾಮಸ್ಥರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ನಾವು ಉಗಾದಿ ಅಮಾವಾಸ್ಯೆ ದಿನ ಒಂದು ತೋಪ್ರಿ ಹದದಲ್ಲಿ ಒಂದು ಫಲವನ್ನು ಕಟ್ತೇವೆ. ಆ ಫಲದಲ್ಲಿ ನಮಗೆ ರೈತರ ಬಗ್ಗೆ, ಆಮೇಲೆ ಮಳೆ ಬಗ್ಗೆ, ಕಾಳುಗಳ ರೇಟ್ ಧಾರಣೆಗಳ ಬಗ್ಗೆ ಮತ್ತು ರಾಜಕಾರಣಿಗಳ ಬಗ್ಗೆ ಎಲ್ಲ ತಿಳಿತೈತಿ. ಮತ್ತು ದನ ಕರುಗಳಿಗೆ ಆಹಾರ ಸಿಗ್ತೈತಿಲ್ಲ, ಪೆಟ್ಟು ಹತ್ತಾವಿಲ್ಲ ಅನ್ನೋದು ಇವೆಲ್ಲ ಮಾಹಿತಿಗಳು ಆ ಥರ ಭವಿಷ್ಯದಿಂದ ಗೊತ್ತಾಗ್ತವೆ. ಆ ಪ್ರಕಾರ ಈ ವರ್ಷ ನಾವು ಉಗಾದಿ ಅಮಾವಾಸ್ಯೆ ಅಂದು ಎಲ್ಲ ಊರ ಪ್ರಮುಖರು ಹೋಗಿ ಕೂಡಿ ಹದದಲ್ಲಿ ಒಂದು ಭವಿಷ್ಯವನ್ನು ಕಟ್ಟಿ ಬಂದಿದ್ವಿ. ಮಣ್ಣಿನ ಇದರಿಂದ ಕಟ್ತೀವಿ. ಈ ವರ್ಷ ಅದರ ಫಲ ನಾವು ಉಗಾದಿ ಪಾಡ್ಯ ದಿನ ಬೆಳಗ್ಗೆ ಹೋಗಿ ನೋಡಿದಾಗ ನಾವು ಮಾಡಿದಂಥ 4 ದಿಕ್ಕಿಗೆ ಒಂದೊಂದು ಗೊಂಬೆಯನ್ನು ನಿಲ್ಲಿಸಿದ್ವಿ. ಆ ಗೊಂಬೆಯಲ್ಲಿ ನಮ್ಮ ಕರ್ನಾಟಕದ ದಿಕ್ಕಿಗೆ ಬರುವಂಥ ಗೊಂಬೆ ಪೆಟ್ಟಾಗಿತ್ತು. ಆ ಪೆಟ್ಟಾದ ಗೊಂಬೆ ನಾವು ವೀಕ್ಷಣೆ ಮಾಡಿದಾಗ ಇಲ್ಲಿ ರಾಜಕಾರಣಿ ಒಳಗೆ ಏರ್ಪೇರು ಆಗ್ತದೆ ಅಂಥೇಳಿ ನಾವು ಖಚಿತಪಡಿಸ್ಕೊಂಡಿದ್ವಿ. ನಂತರ ಬೆಳೆ ವಿಚಾರ ಮಾಡಿದಾಗ ಮಳೆ ಎಲ್ಲ ಕರೆಕ್ಟ್ ಇದ್ದಾವೆ ಮತ್ತು ಕಾಳಿನ ಧಾರಣೆ ಯಥಾ ಪ್ರಕಾರ ಇರ್ತದೆ ಅನ್ನೋದು ಗೊತ್ತಾಯಿತು. ದನ ಕರುಗಳದ್ದೆಲ್ಲ ಸರಿ ಇದೆ. ಅದ್ರ ಪ್ರಕಾರ ನಾವು ಹಿಂದೆ ಇದನ್ನು ಯಡಿಯೂರಪ್ಪ ಸರ್ಕಾರ ಇದ್ದಾಗೂ ಇದೇ ಪ್ರಕಾರ ನಾವು ವೀಕ್ಷಣೆ ಮಾಡಿದ್ವಿ. ಆ ಟೈಮ್ದಾಗೂ ಅವರು
ತಮ್ಮ ಸೀಟನ್ನು ಬಿಟ್ಟು ಕೊಟ್ಟಿದ್ದರು. ಈಗ ಅದೇ ಪ್ರಕಾರ ಸಿದ್ದರಾಮನು ತಮ್ಮ ಸೀಟ್ ಅವಾಗೂ ನಮ್ಮ ಹಿರಿಯರು ಮಾಡ್ತಾಯಿದ್ರು, ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ನಾವು ಇದು. ಅವಾಗೂ ನಮ್ಮ ಹಿರಿಯರು ಮಾಡಿದಾಗ ಕೇಳಿದಾಗ ಅವಾಗೂ ಇದು ಭವಿಷ್ಯ ಇದೆ ಸೇಮ್ ಬಂದಿತ್ತು. ನಮಗೆ ತಿಳಿದ ಮಟ್ಟಿಗೆ ಎಲ್ಲ ಸತ್ಯ ಅದಾವೆ. ಮತ್ತು ನಾವು ಮಳೆನೂ ಪ್ರತಿ ವರ್ಷ ವೀಕ್ಷಣೆ ಮಾಡ್ತೀವಲ್ಲ, ಕರೆಕ್ಟ್ ಬಂದಿದೆ. ಅದು ನಾವು ಭವಿಷ್ಯ ಗೊಂಬಿ ಮೇಲೆ ನಾವು ಹೇಳ್ತೀವಿ. ಅವ್ರಿಗೆ ಏನೋ ಸೀಟ್ ಬಿಟ್ಟು ಇಳಿತಾರೋ ಅಥವಾ ಒಮ್ಮೊಮ್ಮೆ ಏನೋ ಅನಾಹುತ ಆಗ್ತವೆ ದೊಡ್ಡ ಪ್ರಮಾಣ ಅಂಥದ್ದು ಅದರಿಂದ ಗೊತ್ತಾಗ್ತದೆ. ಒಟ್ಟಾರೆಯಾಗಿ ಧಾರವಾಡ ತಾಲೂಕಿನ ಹನುಮಕೊಪ್ಪ ಗ್ರಾಮದಲ್ಲಿ ನಡೆಯುವಂಥ ಗೊಂಬೆ ಭವಿಷ್ಯ ಇಲ್ಲಿರುವಂಥ ಜನರ ಒಂದು ರೈತರಿಗಿರ್ಬೋದು ಜನರಿಗೆ ಒಂದು ಅಚ್ಚರಿಯ ಮುನ್ಸೂಚನೆ ನೀಡುತ್ತೆ. ಆ ನೀಡಿದ ಭವಿಷ್ಯದ ಒಂದು ಫಾಲೋಅಪ್ಪನ್ನು ಇಲ್ಲಿ ಜನರು ಮಾಡ್ತಾರೆ. ಯಾಕಂತಂದರೆ ಮುಂಗಾರು ಬೆಳೆಗಳು ಯಾವ ಚೆನ್ನಾಗಿ ಬರುತ್ತೆ ಅವ್ರನ್ನ ಬಿತ್ತನೆ ಮಾಡೋದಿರ್ಬೋದು, ಅಥವಾ ಹಿಂಗಾರು ಬೆಳೆಗಳು ಯಾವ ಚೆನ್ನಾಗಿ ಬಂದಿರುತ್ತೆ ಎಂಬ ಮುನ್ಸೂಚನೆಯನ್ನು ಈ ಗೊಂಬೆ ಭವಿಷ್ಯ ನೀಡಿರುತ್ತೋ ಅದೇ ಬೆಳೆಗಳನ್ನ ರೈತರು ಬೆಳೆಯುವಲ್ಲಿ ತಮ್ಮ ಯಶಸ್ಸನ್ನು ಕಂಡಿರೋದು ಕೂಡ ಸಾಕ್ಷಿ ಇದೆ. ಅದೇ ರೀತಿಯಾಗಿ ಏನಂತಂದರೆ ರಾಜಕೀಯ ನಾಯಕರ ಒಂದು ಏನು ಈ ಭವಿಷ್ಯ ಕೂಡ ಇಂದಿಗೂ ಕೂಡ ಸತ್ಯ ಘಟನೆಗಳಿಗೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು.